ಎಲ್ಲ ಮೀಡಿಯಾದಿಂದ ಬಂದ ನನ್ನ ಬಾಂಧವರಿಗೆ ನಮಸ್ಕಾರ. ತುಂಬ ಧನ್ಯವಾದಗಳು. ನೀವು ನಮ್ಮ ಫ್ಯಾಕ್ಟ್ರಿಗೆ ಬಂದು ಇವತ್ತು ನಮ್ಮ ಪ್ರಾಬ್ಲಮ್ಸ್ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ದೀರಾ. ಈ ವಾರ್ದಿಂದ ಟೋಟಲ್ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್ ಆಗ್ತಾ ಇದೆ. ಅಂದರೆ ಬಿಕಾಸ್ ಆಫ್ ಶಾರ್ಟೇಜ್ ಆಫ್ LPG ಸಿಲಿಂಡರ್ಸ್, ಕೆಲವೊಂದು ಕ್ರಿಟಿಕಲ್ ಪ್ರೊಸೆಸ್ ಆಫ್ ಸೇ ಕಟ್ಟಿಂಗ್, ವೆಲ್ಡಿಂಗ್, ಪೌಡರ್ ಕೋಟಿಂಗ್ ಇದೆಲ್ಲ ಎಫೆಕ್ಟ್ ಆಗ್ತಾ ಇದೆ. ಸೊ ಇದರಿಂದ ನಾವು ಡಿಸ್ಪ್ಯಾಚ್ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ. ಕೊನೆಗೆ ಅವೈಲಬಿಲಿಟಿ ಆಫ್ ಮಟೀರಿಯಲ್ ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಯಾಕಂತಂದರೆ ಮಿಲ್ಸಿಗೆಲ್ಲ ಗ್ಯಾಸ್ ಬೇಕಾಗತ್ತೆ ಫಾರ್ ಪ್ರೊಡಕ್ಷನ್ ಆಫ್ ಸ್ಟೀಲ್. ಸೊ ಅದು ಟೈಮಲ್ಲಿ ಸಿಗ್ತಾ ಇಲ್ಲ ಅಂತ ಮಟೀರಿಯಲ್ ಶಾರ್ಟೇಜ್ ಕ್ರಿಯೇಟ್ ಆಗ್ತಾ ಇದೆ. ಹೀಗಾಗಿ ಟೋಟಲ್ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್ ಆಗ್ತಾ ಇದೆ. ಮತ್ತು ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ. ಆಕಾಶ್ ಫಾರ್ಮಿಂಗ್ ಟೆಕ್ನಾಲಜೀಸಿಂದ ನಾವು ಯುರೋಪ್, US ಮತ್ತು ಸೌತ್ ಕೊರಿಯಾ, ಮೆಕ್ಸಿಕೋ ಇಲ್ಲೆಲ್ಲ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತೇವೆ. ಅದಕ್ಕೆ ನಮಗೆ ಪ್ಯಾಕೇಜಿಂಗ್ ಮಟೀರಿಯಲ್ ಕೂಡ ಬೇಕಾಗತ್ತೆ. ಸೊ ಪಾಲಿಮರ್ ಶಾರ್ಟೇಜ್ ಇರೋದರಿಂದ ಪ್ಯಾಕೇಜಿಂಗ್ ಮಟೀರಿಯಲ್ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ನಮಗೆ ಡಿಸ್ಪ್ಯಾಚ್ ಕೂಡ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ. ಇದು ವಾರು ಇನ್ನೊಂದು ತಿಂಗಳ ಏನಾದರೂ ನಡೆದ್ರೆ ತುಂಬ ಕಷ್ಟಕ್ಕೆ ಬರುತ್ತೆ. ಇಡೀ ಜಗತ್ತಿನ ಆರ್ಥಿಕ ಪರಿಸ್ಥಿತಿ ಮೇಲೆ ತುಂಬ ಪ್ರಾಬ್ಲಮ್ ಆಗೋ ಸಂಭವತೆ ಇದೆ. ಸೊ ಹೀಗಾಗಿ ಎಲ್ಲ ಇಂಡಸ್ಟ್ರಿಗಳಿಗೆ ದಿಸ್ ವಾರ್ ಇಸ್ ಎಫೆಕ್ಟಿಂಗ್ ರಾದರ್. ಅಂದರೆ ಈವನ್ ಫ್ರಮ್ ದ ಟಾಪ್ ಲೆವೆಲ್ ಟಿಲ್ ದ ಲಾಸ್ಟ್ ಮ್ಯಾನ್, ಒಬ್ಬ ಕಾರ್ಮಿಕನಿಗೂ ಇದರಿಂದ ಇಂಪ್ಯಾಕ್ಟ್ ಆಗ್ತಾ ಇದೆ. ಸರ್, ಈಗ ನಿಮ್ಮದು ಯಾವುದು ಮಟೀರಿಯಲ್ ರೆಡಿ ಮಾಡ್ತೀವಿ ಮತ್ತು ಇಲ್ಲಿ ಎಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ? ಸೊ ಶಿಫ್ಟಲ್ಲಿ ಏನಾದರೂ ಕಡಿತ ಆಗ್ತಾ ಇದೆಯಾ? ಶಿಫ್ಟಲ್ಲಿ ಕಡಿತ ಅಂತಂದರೆ ನಮಗೆ LPG ಸಿಗ್ತಾನೇ ಇಲ್ಲ ಫಾರ್ ಕಮರ್ಷಿಯಲ್ ಅಪ್ಲಿಕೇಶನ್ಸ್. ನನ್ನ ಹತ್ರ ಒಂದು 100 ಜನ ಇದ್ದಾರೆ ಕೆಲಸಕ್ಕೆ. ಸೊ ಅದು ಸಿಗ್ತಾ ಇಲ್ಲ. ಅದು ಒಂದು ಸಿಗ್ತಾ ಇಲ್ಲ ಅಂಥೇಳಿ ಭಾಳಷ್ಟು ಪ್ರೊಸೆಸ್ಸು ನಿಲ್ತಾ ಇದೆ. ಅಂದರೆ ಮಾಡೋಕ್ಕೆ ಆಗ್ತಾ ಇಲ್ಲ ಪ್ರೊಡಕ್ಷನ್ ಮಾಡದೇ ಇರೋದ್ರಿಂದ ಅದು ರೆಡಿಯಾಗಿ ಮುಂದೆ ಡಿಸ್ಪ್ಯಾಚ್ ಆಗಲ್ಲ. ಸೊ ನಮ್ಮದು ಒಂದು ಡಿಸ್ಪ್ಯಾಚ್ ಆಗಲಿಲ್ಲ ಅಂದರೆ ತುಂಬ ಜನದ್ದು ಎಫೆಕ್ಟ್ ಆಗುತ್ತೆ. ನಾವು ಶೀಟ್ ಮೆಟಲ್ ಪ್ರೆಸ್ಡ್ ಕಂಪೋನೆಂಟ್ಸ್ ಮಾಡ್ತೇವೆ ಫಾರ್ ಆಟೋ ಸೆಕ್ಟರ್, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್, ರೈಲ್ವೇಸ್, ಡೊಮೆಸ್ಟಿಕ್ ಅಪ್ಲಯನ್ಸಸ್, ಮೋಟರ್ ಇಂಡಸ್ಟ್ರೀಸ್ ಅವರಿಗೆಲ್ಲ ಪಾರ್ಟ್ಸ್ ಮಾಡಿಕೊಡ್ತೀವಿ ನಾವು. ಸೊ ಆ್ಯಕ್ಚುಲಿ ಮಾರ್ಚಲ್ಲಿ ಟಾರ್ಗೆಟ್ಸ್ ಇರುತ್ತೆ ಎಲ್ಲರಿಗೂ. ಜಾಸ್ತಿ ಬೇಕು, ಜಾಸ್ತಿ ಮಟೀರಿಯಲ್ ಬೇಕಾಗತ್ತೆ, ಎಲ್ಲರಿಗೂ ಟಾರ್ಗೆಟ್ ರೀಚ್ ಮಾಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಈ ವಾರಿಂದ ಅದೆಲ್ಲ ಡಿಸ್ಟ್ರಪ್ಷನ್ ಆಗ್ತಾ ಇದೆ. ಈಗ ಹೊರ ದೇಶಕ್ಕೆ ಏನು ಕಳಿಸ್ತಾ ಇದ್ರಲ್ಲ, ಅವ್ರ ಕಡೆನೇ ಯಾವ ರೀತಿ ರೆಸ್ಪಾನ್ಸ್ ಇದೆ? ಅಂದರೆ ಅವರು ಏನಾದರೂ ಡಿಮ್ಯಾಂಡ್ ಮಾಡ್ತಾ ಇದ್ರ ಅಥವಾ ಬೇಡ ಈಗ ಸ್ಟಾಪ್ ಮಾಡಿ ಅಂತಿದ್ದಾರೆ? ಸ್ಟಾಪ್ ಮಾಡಿ ಅಂತ ಅವ್ರು ಹೇಳ್ತಾ ಇಲ್ಲ ಪಾಪ, ಯಾರಿಗೂ ಹೇಳೋಕ್ಕಾಗಲ್ಲ. ಅವರು ನೀವು ಆಲ್ಟರ್ನೇಟ್ ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಇದು ಎಷ್ಟು ದಿವಸ ಇನ್ನು ನಿಮಗೆ ಎಫೆಕ್ಟ್ ಆಗ್ಬೋದು ಅಂತ ಅವ್ರದ್ದು ಪ್ರಶ್ನೆ. ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ ಸದ್ಯಕ್ಕೆ. ಎಕ್ಸ್ಪೋರ್ಟ್ ಮಾಡೋಕೆ ಆಗ್ತಾ ಇದೆ, ಬಟ್ ಆ ರೀತಿಯಲ್ಲಿಲ್ಲ ಯಾವ ರೀತಿಯಲ್ಲಿ ನಾವು ಮಾಡಬೇಕು. ಅಂದರೆ ಸದ್ಯಕ್ಕೆ ನಮ್ಮಲ್ಲಿ ಸ್ವಲ್ಪ ಇನ್ವೆಂಟ್ರಿ ಇದೆ. ಸೊ ಈ ತಿಂಗಳ ನಾವು ಕ್ಲಿಯರ್ ಮಾಡ್ಬೋದು, ಬಟ್ ಮುಂದಿನ ತಿಂಗಳಿಂದ ಇದು ಇಂಪ್ಯಾಕ್ಟ್ ಡೆಫಿನೆಟ್ಲಿ ಆಗುತ್ತೆ. ಸ್ವಲ್ಪ ಪಾರ್ಟ್ಸ್ ನಾವು ಇಂಪೋರ್ಟ್ ಮಾಡ್ತಾ ಇದ್ದೇವೆ, ಬಟ್ ಆಲ್ರೆಡಿ ಆರ್ಡರ್ ಪ್ಲೇಸ್ ಆಗಿರೋದ್ರಿಂದ ಅದು ಬರ್ತಾ ಇದೆ ಆಲ್ರೆಡಿ ಶಿಪ್ಮೆಂಟಲ್ಲಿ. ಬಟ್ ಬಿಕಾಸ್ ಆಫ್ ದಿಸ್ ಇಶ್ಯೂ ಈವನ್ ಟ್ರಾನ್ಸಿಟ್ ಟೈಮ್ಸ್ ಆರ್ ಜಾಸ್ತಿ ಆಗ್ತಾ ಇದೆ. ಅಂದರೆ 1 ತಿಂಗಳಲ್ಲಿ ಬರೋ ಮಟ್ರಿಯಲ್ಲು 1.5 ತಿಂಗಳ 2 ತಿಂಗಳ ಹೀಗಾಗ್ತಾ ಇದೆ. ಆಗತ್ತಲ್ಲ, ಎಲ್ಲ ರೇಟ್ ಏರಿದ್ದಾವೆ. ರೈಟ್ ಫ್ರಮ್ ಪ್ಯಾಕೇಜಿಂಗ್ ಮಟೀರಿಯಲ್, ಸ್ಟೀಲ್ ಎಲ್ಲ ರೇಟ್ಸು ಮೇಲಾಗಿದ್ದಾವೆ. ಸ್ಟೀಲು ಇಲ್ಲ, ಡಿಮ್ಯಾಂಡ್ ಇರೋಷ್ಟು ಸಿಗ್ತಾ ಇಲ್ಲ. ಯಾಕಂತಂದರೆ ಮಾರ್ಕೆಟಲ್ಲಿ ರೇಟ್ ಹೆಚ್ಚು ಮಾಡ್ತಾ ಇದ್ದಾರೆ, ಬಟ್ ಈವನ್ ರೇಟ್ ಹೆಚ್ಚು ಮಾಡಿದ್ರೂ ಕೊಡ್ತಾ ಇಲ್ಲ ಟೈಮ್ಲಿ. ಅಂದರೆ
ಮೊದಲು ಒಂದು ವಾರಲ್ಲಿ ಸಿಗೋ ಸ್ಟೀಲು ಇವಾಗ 3 ವಾರ ಟೈಮ್ ತಗೊಳತ್ತೆ ಬರೋಕ್ಕೆ. ಮೇಜರ್ ಆಗಿ ಕೊಡ್ತಾ ಇರೋದೇ ಗ್ಯಾಸ್. ಹೌದು, LPG ಇಂದ ಇಂಪ್ಯಾಕ್ಟ್ ಆಗ್ತಾ ಇದೆ. ಈಗ ಹಿಂಗೆ ಆದರೆ ಕಂಪ್ನಿ ರನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈ ಕಷ್ಟ ಎಲ್ಲರಿಗೂ ಇದೆ, ಅದೇ ಟೋಟಲಿ ಇಂಡಸ್ಟ್ರಿ, ಅಂದ್ರೆ ಟೋಟಲ್ ಇಂಡಸ್ಟ್ರಿಗೆ ಇಂಪ್ಯಾಕ್ಟ್ ಇದೆ ಇದು. ಅಂದ್ರೆ ನಾವು ಒಬ್ರು ಯಾರು ಇದರಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇಲ್ಲ, ಟೋಟಲ್ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್ ಆಗೋ ಸಂಭವತೆ ಇದೆ ಇದರಲ್ಲಿ. ಕಾರ್ಮಿಕರು ಬೀದಿಗೆ ಬಂದ್ಬಿಡ್ತಾರೆ, ಒಂದ್ ಕಡೆ ಮಾಲೀಕರು, ಒಂದ್ ಕಡೆ ಕಾರ್ಮಿಕರು. ಇವಾಗ ಕಾರ್ಮಿಕರು ಮಾಲೀಕರು ಬೀದಿಗೆ ಬರೋ ಬಗ್ಗೆ ನಾವು ಮಾತಾಡಬಾರ್ದು, ಯಾಕಂತಂದ್ರೆ ಫೈನಲಿ ಎಂಡ್ ಆಫ್ ದ ಡೇ ಸಮ್ ಹೌ ವಿ ಹ್ಯಾವ್ ಟು ರನ್ ದಿಸ್ ಶೋ. ಸೊ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ. ಈ 100 ಜನರಲ್ಲಿ ಎಲ್ಲೂ ಕಡಿಮೆ ಆಗಿಲ್ಲ, ಸ್ಟ್ರೆಂತ್ ಮಾತ್ರ. ಇಲ್ಲ ಸ್ಟ್ರೆಂತ್ ಎಲ್ಲೂ ಕಮ್ಮಿ ಆಗಿಲ್ಲ. ಕೆಲಸ ಕಡಿಮೆ ಆದ್ರೂ ಸ್ಟ್ರೆಂತ್ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವಿ ಆರ್ ಮ್ಯಾನೇಜಿಂಗ್ ದ ಶೋ. ತಮ್ಮ ಫುಲ್ ಹೆಸರು? ನನ್ನ ಹೆಸರು ಮಹೇಶ್ ಇನಾಮ್ದಾರ್ ಅಂತ. ನಾನು ಬೆಳಗಾವಿನವನೇ, ಮೂಲತಃ ಇಲ್ಲೇ ಹುಟ್ಟಿ ಬೆಳೆದು ಇಂಜಿನಿಯರಿಂಗ್ ಮಾಡಿದ್ದು. ಇದು ಕಂಪ್ನಿ ಶುರು ಮಾಡಿ ಒಂದು 15 ವರ್ಷ ಆಗಿದೆ.